ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಕೆಸುವಿನ ಸೊಪ್ಪಿನ ಕರಕಲಿ ಅಥವಾ ಪಲ್ಯ ಅನ್ನಬಹುದು, ಕರಿ ಅನ್ನಬಹುದು ಅಥವಾ ಗೊಜ್ಜು ಕೂಡ ಅನ್ನಬಹುದು. ಇದನ್ನು ಮಾಡಲು ನಾನು ಒಂದು 50ರಿಂದ 60 ಕೆಸುವಿನ ಎಲೆಯನ್ನು ತೋಟದಿಂದ ಕಿತ್ತುಕೊಂಡು ಬಂದಿದ್ದೇನೆ. ಇದು ನಾವು ಬೆಳೆಸಬೇಕಾಗಿಲ್ಲ. ಈ ಸೊಪ್ಪನ್ನು ತನ್ನಿಂದ ತಾನೇ ಹುಟ್ಟಿಕೊಳ್ಳುತ್ತದೆ. ಮಳೆಗಾಲ ಶುರುವಾದ ಕೂಡಲೇ ಇದು ತನ್ನಿಂದ ತಾನೇ ಮೇಲೆ ಬರುತ್ತದೆ. ಇದನ್ನು ನಾನು ಈಗ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಮತ್ತು ಈಗ ಇದನ್ನು ನಾನು ಕಟ್ ಮಾಡಿಕೊಂಡು ಬರ್ತೇನೆ. ಕೆಸುವಿನ ಸೊಪ್ಪಿನ ಕರಕಲಿಯನ್ನು ವರ್ಷಕ್ಕೊಮ್ಮೆಯಾದರೂ ತಿನ್ನಲೇಬೇಕು. ಈ ಕರಕಲಿಗೆ ಉಪ್ಪು, ಹುಳಿ, ಖಾರ ಸರಿಯಾಗಿ ಹಾಕಬೇಕು. ಈಗ ಕಟ್ ಮಾಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುತ್ತಿದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಕಲ್ಲುಪ್ಪನ್ನು ಸೇರಿಸಿದ್ದೇನೆ. ನೀವು ಯಾವುದು ಕೂಡ ಸೇರಿಸಬಹುದು. ಪುಡಿ ಉಪ್ಪು ಕೂಡ ಬಳಸಬಹುದು. ಹಾಗೆ ಹುಳಿಗೆ ಇಲ್ಲಿ ನಾನು ಹುಣಸೆಹಣ್ಣನ್ನು ಹಾಕಿದ್ದೇನೆ. ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಾಂದರೆ ಇದು ಬಾಯಿ ಕಚ್ಚುತ್ತದೆ, ಅಂದರೆ ಬಾಯಿ ತುರಿಸುತ್ತದೆ. ಹುಳಿಯನ್ನು ಸರಿಯಾಗಿ ಹಾಕಬೇಕು. ಹಾಗೆ ನೀರನ್ನು, ಬೇಯಲು ಬೇಕಾದಷ್ಟು ನೀರನ್ನು ಹಾಕಿ ಒಲೆ ಹೊತ್ತಿಸಿ ಇದನ್ನು ಬೇಯಲು ಇಡುತ್ತಿದ್ದೇನೆ. ಈ ಕಡೆ ನಾನೀಗ ಸಣ್ಣ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಜಜ್ಜಿ, ಸಣ್ಣ ಮೆಣಸು ಕೂಡ ಜಜ್ಜಿ ಬೇಯುತ್ತಿರುವ ಕೆಸುವಿನ ಸೊಪ್ಪಿನ ಕರಕಲಿಗೆ ಸೇರಿಸಬೇಕಾಗಿರುವುದು. ಬೇಯಲು ಇಟ್ಟ ಕೆಸುವಿನ ಸೊಪ್ಪನ್ನು ಮಗುಚಬೇಕು. ಮೇಲಿಂದ ಕೆಳಗೆ ಹೀಗೆ ಮಗುಚಿದರೆ ಅದು ಚೆನ್ನಾಗಿ ಬೇಯುತ್ತದೆ. ಈಗ ನೀರನ್ನು ಬೇಕಾದಲ್ಲಿ ಸೇರಿಸಿಕೊಳ್ಳಬಹುದು. ಇದಕ್ಕೆ ಕಾಡು ಕೆಸು ಅಂತಲೂ ಕರೆಯುತ್ತಾರೆ. ಇದು ತೋಟದ ತುಂಬ ಎಲ್ಲ ಇದೆ. ಈಗ ಜಜ್ಜಿದ ಸಣ್ಣ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಲೂ ಕರೆಯುತ್ತಾರೆ. ಇದು ಕೆಸುವಿನ ಸೊಪ್ಪಿನ ಕರಕಲಿಗೆ ತುಂಬ ರುಚಿ ಕೊಡುತ್ತದೆ. ಹಾಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ನಾನು ಇಲ್ಲಿ ಸೇರಿಸಿ ಇನ್ನೊಮ್ಮೆ ಮಗುಚಿ ಬೇಯಲು ಬಿಡುತ್ತಿದ್ದೇನೆ. ಹೀಗೆ ಇದನ್ನು ಮಗುಚುತ್ತಾ ಇರಬೇಕು. ಇಲ್ಲಾಂದರೆ ತಳ ಒತ್ತಿ ಹೋಗುತ್ತದೆ. ಒತ್ತಿ ಹೋದರೆ ಕೆಸುವಿನ ಸೊಪ್ಪಿನ ಕರಕಲಿ ರುಚಿ ಇರುವುದಿಲ್ಲ. ಈಗ ನೋಡಿ, ಇದು ಆಗಿದೆ. ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಡಬೇಕಾಗಿರುವುದು ಅಷ್ಟೇ. ಒಗ್ಗರಣೆಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸುಲಿದು ಪುನಃ ಅದನ್ನು ಜಜ್ಜಿಕೊಂಡು ಬರ್ತೇನೆ. ಕೆಸುವಿನ ಸೊಪ್ಪಿನ ಕರಕಲಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿಕೊಂಡಿದ್ದೇನೆ. ಈಗ ಬಾಣಲೆಗೆ 4ರಿಂದ 5 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ ನಂತರ ಇಲ್ಲಿ ನಾನು ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಹುರಿದು ನಂತರ ಇದಕ್ಕೆ ಒಣಮೆಣಸಿನ ಚೂರನ್ನು ಹಾಕಿ ಪುನಃ ಫ್ರೈ ಮಾಡಿ ಇದನ್ನು ಕೆಸುವಿನ ಸೊಪ್ಪಿನ ಕರಕಲಿಗೆ ಸೇರಿಸಬೇಕಾಗಿರುವುದು. ಈಗ ಒಗ್ಗರಣೆ ಸಿದ್ಧವಾಗಿದೆ. ಕೆಸುವಿನ ಸೊಪ್ಪಿನ ಕರಕಲಿಗೆ ಸೇರಿಸುತ್ತಿದ್ದೇನೆ. ನೋಡಿ, ಈಗ ಕೆಸುವಿನ ಸೊಪ್ಪಿನ ಕರಕಲಿ ಸವಿಯಲು ಸಿದ್ಧವಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತದೆ.
ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಧನ್ಯವಾದಗಳು.